ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 21. 21ನೇ ಅಧ್ಯಾಯ 2 ಭಾಗವನ್ನಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದೆ. ಮೊದಲನೇ ಭಾಗ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 22 ವಚನಗಳು, ಮತ್ತು ಎರಡನೇ ಭಾಗ 21ನೇ ಅಧ್ಯಾಯ 23ರಿಂದ 46ರವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಸರಿ, ಈಗ ಮೊದಲನೇ ಭಾಗ ಅಧ್ಯಯನ ಮಾಡಿಕೊಳ್ಳೋಣ. ಮತ್ತಾಯ 21 1ರಿಂದ 22 ವಚನಗಳು. ಈ ಮೊದಲನೇ ಭಾಗದಲ್ಲಿ ಕ್ರಿಸ್ತನ ಅರಸುತನದ 14 ರಹಸ್ಯಗಳನ್ನು ನೋಡ್ಬೋದು. 14 ಸೀಕ್ರೆಟ್ಸ್ ಆಫ್ ದ ಕಿಂಗ್ಶಿಪ್ ಆಫ್ ಕ್ರೈಸ್ಟ್. ಹೌದು, ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನನ್ನು ಅರಸನನ್ನಾಗಿ ಪ್ರಕಟಿಸ್ತಾನೆ, ಅರಸನನ್ನಾಗಿ ರುಜುಪಡಿಸ್ತಾನೆ, ಅರಸನನ್ನಾಗಿ ಕೇಂದ್ರೀಕರಿಸ್ತಾನೆ. ಹಾಗಾದರೆ ಕ್ರಿಸ್ತನ ಅರಸುತನದ 14 ರಹಸ್ಯಗಳು ಅಥವಾ ಮಾದರಿಗಳು ಅಥವಾ ಪಾಠಗಳು ಏನೆಂಬುದಾಗಿ ನೋಡಿಕೊಳ್ಳೋಣ. ಬನ್ರಿ, 14 ಸೀಕ್ರೆಟ್ಸ್ ಆಫ್ ದ ಕಿಂಗ್ಶಿಪ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಅರಸುತನದ 14 ರಹಸ್ಯಗಳು. ಮೊಟ್ಟ ಮೊದಲನೇದಾಗಿ 3ನೇ ವಚನದಲ್ಲಿ ಒಂದು ಕರ್ತನಾದ ಯೇಸು ಈಗ ಯೆರೂಸಲೇಮಿಗೆ ಸಮೀಪಿಸಿ ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕಳಿಸಿ ಒಂದು ಕತ್ತೆ ತನ್ನ ಮರಿಯೊಂದಿಗೆ ಕಟ್ಟಿರುವುದನ್ನು ಬಿಚ್ಚಿಕೊಂಡು ಬರುವಂತೆ ಹೇಳುವಾಗ, ಯಾರಾದರೂ ಯಾಕೆ ಈ ಕತ್ತೆ ಮರಿಗಳನ್ನು ಬಿಚ್ಚುತ್ತಾ ಇದ್ದೀರಿ ಅಂತ ಕೇಳಿದಾಗ ನೀವೇನು ಹೇಳಬೇಕು? ಮತ್ತಾಯ 21 3ನೇ ವಚನದಲ್ಲಿ ಇವು ಕರ್ತನಿಗೆ ಅವಶ್ಯವಾಗಿವೆ ಎಂಬುದಾಗಿ ಹೇಳಬೇಕಂತೆ. ಹಾಗಾದರೆ ಕ್ರಿಸ್ತನ ಅರಸುತನದ ಮೊದಲನೇ ರಹಸ್ಯ ಅರಸನ ಅಗತ್ಯ. ದ ಕಿಂಗ್ಸ್ ನೀಡ್. ಅರಸನಿಗೂ ಅಗತ್ಯ ಇದೆ. ಇದು ಕರ್ತನಿಗೆ ಅವಶ್ಯವಾಗಿವೆ ಎಂಬುದಾಗಿ ಹೇಳಿದಾಗ ಅದು ಪಾಸ್ವರ್ಡ್ ಇದ್ದ ಹಾಗೆ ಅವನು ಅವುಗಳನ್ನು ಕೂಡಲೇ ಕಳಿಸಿಕೊಡ್ತಾನ್ರಿ ಆ ವ್ಯಕ್ತಿ. ಏನು ನೋಡ್ಕೊಳ್ತಾ ಇದ್ವಿ 21ನೇ ಅಧ್ಯಾಯದಲ್ಲಿ 21 1ರಿಂದ 22 ವಚನಗಳಲ್ಲಿ ಕ್ರಿಸ್ತನ ಅರಸುತನದ 14 ರಹಸ್ಯಗಳನ್ನು ನೋಡ್ಕೊಳ್ತಿದ್ವಿ. ಮೊಟ್ಟ ಮೊದಲನೇದಾದ ರಹಸ್ಯವನ್ನು ನಾವು ನೋಡಿದ್ವಿ. ಅದೇನೆಂದರೆ ಅರಸನ ಅವಶ್ಯಕತೆ, ದ ಕಿಂಗ್ಸ್ ನೀಡ್. ಎರಡನೇದಾಗಿ ಇನ್ನೊಂದು ರಹಸ್ಯವನ್ನು ನಾವು ನೋಡ್ಬೋದು 5ನೇ ವಚನದಲ್ಲಿ. ಮತ್ತಾಯ 21 5ರಲ್ಲಿ ಚೀಯೋನ್ ನಗರಿಯೇ, ಆ ಚೀಯೋನ್ ನಗರಿಗೆ ಹೇಳ್ರಿ ಏನಂತ, ಇಗೋ ನಿನ್ನ ಅರಸನು ಸಾತ್ವಿಕನಾಗಿ ಕತ್ತೆಯ ಮೇಲೆ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಎಂಬುದಾಗಿ ನೋಡುವಾಗ ಇನ್ನೊಂದು ರಹಸ್ಯವನ್ನು ನಾವು ನೋಡ್ತೀವಿ. ಅರಸನ ದೀನತ್ವ, ದ ಕಿಂಗ್ಸ್ ಹ್ಯೂಮಿಲಿಟಿ. ಸಾಮಾನ್ಯವಾಗಿ ಆ ಕಾಲದಲ್ಲಿ ಅರಸರು ಕುದುರೆಗಳ ಮೇಲೆ ಬರ್ತಿದ್ರು, ಆದರೆ ಈ ಅರಸನಾದರೂ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುವಂಥದ್ದು ಆಶ್ಚರ್ಯ. ಅದು ಹೇಗೆ ಬರ್ತಾನೆಂಬುದಾಗಿ ಬರೆದಿದೆ. ಸಾತ್ವಿಕನಾಗಿ, ದೀನನಾಗಿ ಬರುವಂಥದ್ದು. ಹೌದು, ಇದರಲ್ಲಿ ಕ್ರಿಸ್ತನ ಅರಸುತನದ
14 ರಹಸ್ಯಗಳಲ್ಲಿ ಆತನ ದೀನತ್ವ ಕೂಡ ಒಂದು ರಹಸ್ಯವಾಗಿದೆ. ಮೂರನೇದಾಗಿ, ನಿನ್ನ ಅರಸನು ಹೌದು ದೀನನಾಗಿ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಎಲ್ಲಿಗೆ ಬರ್ತಾನೆ ಅಂತ ಹೇಳಿ ನೋಡೋದಾದರೆ ನಿನ್ನ ಬಳಿಗೆ ಬರುತ್ತಾನೆ. ವಾವ್, ನಿನ್ನ ಬಳಿಗೆ ಬರುತ್ತಾನೆ. ಹಾಗಾದರೆ ಕಿಂಗ್ಸ್ ಡೆಸ್ಟಿನೇಷನ್, ಅರಸನ ಆ ಗುರಿ ಅಥವಾ ತಲುಪುವಿಕೆ ಏನೆಂಬುದಾಗಿ ನಾವು ನೋಡುವಾಗ ನಮ್ಮ ಬಳಿಗೆ ಬರಬೇಕು, ವೈಯಕ್ತಿಕವಾಗಿ ನಮ್ಮನ್ನು ಸಂಧಿಸಬೇಕು ಎಂಬುದು ಅರಸನ ಒಂದು ಗುರಿ ಆಗಿರ್ತದೆ. ಹಾಗೆ ಅವರು ಬರ್ತಾ ಇರುವಾಗ ಶಿಷ್ಯರು ಹೊರಟು ಹೋಗಿ ತಮ್ಮ ವಸ್ತ್ರಗಳನ್ನೆಲ್ಲ ತಂದು ಹಾಕ್ತಾ ಇದ್ದಾರೆ. ಜನರ ದೊಡ್ಡ ಸಮೂಹವು ವಸ್ತ್ರಗಳನ್ನು ದಾರಿಯಲ್ಲಿ ಹಾಕಿದರು. ಇನ್ನು ಬೇರೆ ಕೆಲವರೆಲ್ಲ ಮರಗಳಿಂದ ಕೊಂಬೆಗಳನ್ನು ಕೊಯ್ದು ದಾರಿಯಲ್ಲಿ ಹರಡಿದರು. ಯೇಸುವಿನ ಮುಂದೆ ಈ ರೀತಿಯಾಗಿ ಬರ್ತಾ ಇದ್ದಾಗ ಜನರ ಸಮೂಹಗಳು ಏನಂತ ಹೇಳ್ತಿದ್ದಾರೆ? ದಾವೀದನ ಪುತ್ರನಿಗೆ ಜಯವಾಗಲಿ. ಹಾಗಾದರೆ ಅರಸನ ವಂಶಾವಳಿ, ಹೌದು, ಆ ಅರಸನ ಕುರಿತಾಗಿ 14 ರಹಸ್ಯಗಳು ಇದೆ. ಅದರಲ್ಲಿ ಅರಸನ ಅವಶ್ಯಕತೆ, ಅರಸನ ದೀನತ್ವ, ಅರಸನ ತಲುಪುವಿಕೆ, ಅರಸನ ವಂಶಾವಳಿ. ದಾವೀದನ ಪುತ್ರನಿಗೆ ಜಯವಾಗಲಿ. ಈಗಾಗಲೇ ದಾವೀದನು ಮರಣ ಹೊಂದಿ 1000 ವರ್ಷಕ್ಕಿಂತಲೂ ಹೆಚ್ಚಾಗಿದೆ. ಅನಂತರ ಯೇಸು ಕರ್ತನು ಬಂದರೂ ಕೂಡ ನೋಡ್ರಿ, ಯೆಹೂದ್ಯರು ಏನಂತ ಘೋಷಣೆ ಮಾಡ್ತಿದ್ದಾರೆ? ದಾವೀದನ ಪುತ್ರನಿಗೆ ಜಯವಾಗಲಿ. ಹಾಗಾದರೆ ಅರಸನ ವಂಶಾವಳಿಯನ್ನು ಕುರಿತಾದಂಥ ರಹಸ್ಯವನ್ನು ನಾವಲ್ಲಿ ನೋಡ್ತೇವೆ. ಅನಂತರ ಅದೇ ವಚನದಲ್ಲಿ, ಅಂದರೆ 21ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ಮತ್ತು 9ನೇ ವಚನದ 2ನೇ ಭಾಗದಲ್ಲಿ, ಕರ್ತನ ಹೆಸರಿನಲ್ಲಿ ಬರುವಾತನು ಧನ್ಯನು. ಇಲ್ಲಿ ಅರಸನ ಅನುಮೋದದ ಬಗ್ಗೆ ನೋಡ್ತೇವೆ. ಅರಸನ ಅನುಮೋದ, ಯಾಕಂದರೆ ಆತನು ಯಾವ ಒಂದು ಗೌರ್ಮೆಂಟ್ ಅಥವಾ ಸರ್ಕಾರದ ಹೆಸರಿನಲ್ಲಿ ಬರ್ತಾ ಇಲ್ಲ. ಕರ್ತನ ಇರುವಾತನೇ ಆಗಿರುವಾತನ ಹೆಸರಿನಲ್ಲಿ ಬರ್ತಾ ಇರುವಂಥದ್ದು ಶ್ಲಾಘ್ಯವಾದದ್ದು, ಗಂಭೀರವಾದದ್ದು, ಗೌರವನೀಯವಾದದ್ದು. ಆ ರೀತಿಯಾಗಿ ಹೇಳ್ತಾ ಇರುವಾಗ ಮಹೋನ್ನತದಲ್ಲಿ ಜಯ ಎಂದು ಘೋಷಿಸಿದರು. ಅದು ನೋಡುವಾಗ ಅರಸನ ಮೂಲವನ್ನು ಸೂಚಿಸ್ತದೆ. ದ ಕಿಂಗ್ಸ್ ಸೋರ್ಸ್, ಅರಸನ ಮೂಲ. ಎಲ್ಲಿಂದ, ನಿಮ್ಮ ಮೂಲ ಯಾವುದು, ಯಾವ ಊರು ಅಂತ ಕೇಳ್ತಾರಲ್ಲ, ಆ ರೀತಿಯಾಗಿ ಅರಸನ ಮೂಲ ಏನಂದರೆ ಮಹೋನ್ನತದಲ್ಲಿ. ಆತನು ಮಹೋನ್ನತನು, ಈಸ್ ಫ್ರಮ್ ದಿ ಹೈಯೆಸ್ಟ್. ಆದ ಕಾರಣ ಅರಸನ ಕೆಲವು ರಹಸ್ಯಗಳು ಇಲ್ಲಿ ನಮಗೆ ಈ ರೀತಿಯಾಗಿ ಕಂಡು ಬರ್ತಾ ಇವೆ. ಆನಂತರ ಯಾರೀತನು ಅಂತ ಜನರು ಮಾತಾಡ್ತಾ ಇದ್ದರು ಆರ್ಭಾಟದಿಂದ. ಹೌದು, ಸಮೂಹವು ದೊಡ್ಡ ವಸ್ತ್ರಗಳನ್ನು ದೊಡ್ಡ ರೀತಿಯಲ್ಲಿ ಆರ್ಭಾಟದಿಂದ ಮರಗಳಿಂದ ಕೊಂಬೆಗಳನ್ನು ಕೊಯ್ದು ದಾರಿಯಲ್ಲಿ ಹರಡಿ ಅವರು ಹೊಸಾನ ಎಂಬ ಘೋಷಣೆಯಿಂದ, ಅಂದರೆ ಕರ್ತನು ರಕ್ಷಿಸ್ತಾನೆ, ಹೌದು ಸಹಾಯ ಬೇಕು, ಸಹಾಯ ಮಾಡುವಾತನು ರಕ್ಷಕನು ಎಂಬುದಾಗಿ ಅವರು ಘೋಷಣೆ ಮಾಡ್ತಾ ಬಂದಾಗ ಕಡೆಗೆ ಏನಾಯಿತು ಅಂತ ನೋಡುವಾಗ ಒಂದು ವಿಚಿತ್ರವಾದ ಘಟನೆ ಸಂಭವಿಸ್ತದೆ. ಅರಸನು ಈಗ ತಾನೇ ನಿನ್ನ ಅರಸನಾಗಿ ಸಾತ್ವಿಕನಾಗಿ ಬಂದಂಥ ಅರಸನು ಈಗ 12ನೇ ವಚನದಲ್ಲಿ ದೇವಾಲಯದೊಳಗೆ ಅರಸನು ಹೋಗಿ ನೋಡುವಾಗ ಮಾರುತ್ತಿದ್ದವರನ್ನು ಕೊಂಡುಕೊಳ್ಳುತ್ತಿದ್ದವರನ್ನು ಹೊರಗಟ್ಟಿದನು. ದ ಕಿಂಗ್ಸ್ ಕ್ಲೆನ್ಸಿಂಗ್, ಅರಸನ ಶುದ್ಧೀಕರಣ.
ತಟಸ್ಥವಾಗಿರಲಿಕ್ಕೆ ಆತನಿಗೆ ಇಷ್ಟ ಆಗಲಿಲ್ಲ. ಹಣ ವಿನಿಮಯ ಮಾಡುತ್ತಿದ್ದವರು, ಮೇಜುಗಳನ್ನು, ಪಾರಿವಾಳ ಎಲ್ಲ ಕೂಡ ಆತನು ಕೆಡವಿ ಹಾಕುವಂಥದ್ದು ಮತ್ತು ಹೊರಗಟ್ಟುವಂಥದ್ದು ಜನರನ್ನು ನಾವು ನೋಡ್ತೀವಿ. ಒಟ್ಟು ಅಲ್ಲಿ ಒಂದು ಕ್ಲೆನ್ಸಿಂಗ್, ಶುದ್ಧೀಕರಣ ಆಲಯದಲ್ಲಿ ಅಂದು ಸಂಭವಿಸಿತು. ಆ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಮಾಡಿದ ಮೇಲೆ ಜನರಿಗೆ, ಅಲ್ಲಿದ್ದಂಥವರಿಗೆ ಹೇಳಿದಂಥ ಮಾತು ಭಾಳ ಶಕ್ತಿಯುತವಾದಂಥ ಮಾತು. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದ 13ನೇ ವಚನದಲ್ಲಿದೆ. ಅದೇನೆಂದರೆ, ನನ್ನ ಮನೆಯು ಪ್ರಾರ್ಥನೆಯ ಮನೆಯಾಗಿದೆ. ಅರಸನ ಮನೆ. ಅರಸನ ಮನೆ ಅರಮನೆ, ಆದರೆ ಇಲ್ಲಿ ಅರಸನ ಮನೆ ಪ್ರಾರ್ಥನೆಯ ಮನೆ. ಪ್ರಾರ್ಥನೆಯ ಮನೆ ಎಷ್ಟು ಚೆನ್ನಾಗಿದೆ, ಎಷ್ಟು ಗಂಭೀರವಾದಂಥ ಒಂದು ಮಾತನ್ನು ನಾವಿಲ್ಲಿ ನೋಡ್ತೀವಿ. ಯಾಕಂದರೆ ಯೆಶಾಯ 56ನೇ ಅಧ್ಯಾಯದಲ್ಲಿ ಈ ಒಂದು ಮಾತು ಬರೆದಿದೆ. ಅದನ್ನು ನೆರವೇರಿಸುವಂಥ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು, ಅರಸನಾದಂಥ ಯೇಸು ಸಹಕರಿಸಿದರು, ಕಾರ್ಯ ಮಾಡಿದರು. ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟ್ಯಾಂಡ್, ನಿಲ್ಲುವಿಕೆಯನ್ನು ತೆಗೆದುಕೊಂಡರು. ಆ ರೀತಿ ಎಲ್ಲರೂ ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಆತನು ಹೇಳಿದ ಸ್ವಲ್ಪ ಹೊತ್ತಿಗೆ ಏನಾಯಿತು, ಕುರುಡರು ಬರ್ತಾ ಇದ್ದಾರೆ, ಕುಂಟರು ಬರ್ತಾ ಇದ್ದಾರೆ ದೇವಾಲಯದಲ್ಲಿ. ಈಗೆಲ್ಲ ಹೊರಗೆ ಹೋದಂಥ ಪಾರಿವಾಳ ಮಾರುವವರು ಮತ್ತು ಹಣ ವಿನಿಮಯ ಮಾಡುವವರು ಅವರೆಲ್ಲ ಎಕ್ಸಿಟ್ ಎಲ್ಲ ಹೊರಗೆ ಹೋದರು. ಬರುವಂಥವರು ಕುಂಟರು, ಕುರುಡರು ಅಂಥವರು ಬಂದಾಗ ಯೇಸು ಸ್ವಾಮಿ ಮಾಡಿದಂಥದ್ದು, ಆತನು ಅವರನ್ನು ಸ್ವಸ್ಥ ಮಾಡಿದನು. ವಾವ್, ವಾಟ್ ಎ ಮಿನಿಸ್ಟ್ರಿ! ಕಿಂಗ್ಸ್ ಮಿನಿಸ್ಟ್ರಿ, ಅರಸನ ಸೇವೆ. ಅರಸನ ಮನೆ ಪ್ರಾರ್ಥನೆ ಮನೆ, ಆದರೆ ಅರಸನ ಸೇವೆ ಸ್ವಸ್ಥತೆಯ ಸೇವೆ. ಆ ರೀತಿಯಾಗಿ ಮಾತಾಡಿಕೊಂಡಾಗ ಕೆಲವು ನಾಯಕರಿಗೆ, ಧಾರ್ಮಿಕ ನಾಯಕರಿಗೆ, ಯಹೂದಿ ನಾಯಕರಿಗೆ ಕೋಪ ಬಂದುಬಿಡ್ತು. ಅವರು ಕೋಪ ಮಾಡಿಕೊಂಡು, ಇವರು ಹೇಳುವುದು ನಿನಗೆ ಕೇಳಿಸ್ತಿದೆಯಾ ಅಂತ ಕೇಳ್ತಾರೆ. ಹೌದು, ಅವರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಸಣ್ಣ ಮಕ್ಕಳ ಮತ್ತು ಹಾಲುಣಿಸುವ ಕೂಸುಗಳ ಬಾಯಿಂದ ನೀನು ಸ್ತೋತ್ರವನ್ನು ಸಿದ್ಧಿಗೆ ತಂದಿದ್ದೀ ಎಂಬುದನ್ನು ಓದಲಿಲ್ಲವೋ? ನೀವು ಓದಲಿಲ್ವಾ ಎಂಬುದಾಗಿ ಕೇಳ್ತಾರೆ. ಈ ಒಂದು ಮಾತು ಕೀರ್ತನೆ 8ನೇ ಅಧ್ಯಾಯ 2ನೇ ವಚನದಲ್ಲಿದೆ. ಹಾಗಾದರೆ ಅರಸನ ಬೆಂಬಲವನ್ನು ಇಲ್ಲಿ ನಾವು ನೋಡ್ತೀವಿ. ದಿ ಸಪೋರ್ಟ್ ಆಫ್ ದ ಕಿಂಗ್. ಯಾವುದಕ್ಕೆ? ಮಕ್ಕಳು, ಎಲ್ಲರೂ ಮಕ್ಕಳು ದಾವಿದನ ಪುತ್ರನಿಗೆ ಜಯವಾಗಲಿ ಅಂತ ಆಲಯದಲ್ಲಿ ಹೇಳ್ತಿದ್ದಾರಲ್ಲ, ಅದನ್ನು ಯೇಸು ಸ್ವಾಮಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಯಾಕಂದರೆ ಕೀರ್ತನೆ 8ರಲ್ಲಿ ಆ ರೀತಿಯಾಗಿ ಮಕ್ಕಳ ವಿಷಯದಲ್ಲಿ ಬರೆದಿದ್ದು ಅಂದು ನೆರವೇರಿತು. ಅಂದ ಹಾಗೆ ನಾವು ಮತ್ತಾಯ 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಏನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂದರೆ, ಮತ್ತಾಯ 21ನೇ ಅಧ್ಯಾಯ 1ರಿಂದ ಇರುವಂಥ ವಾಕ್ಯ ಭಾಗ 1ರಿಂದ 22 ವಚನಗಳಲ್ಲಿ ಅರಸನ ಅಥವಾ ಕ್ರಿಸ್ತನ ಅರಸುತನದ 14 ರಹಸ್ಯಗಳನ್ನು ನಾವು ನೋಡಿಕೊಳ್ಬೋದು. ಅದರಲ್ಲಿ ಈಗ ನಾವು 11ನೇ ರಹಸ್ಯಕ್ಕೆ ಬಂದಿದ್ದೇವೆ. 11ನೇ ರಹಸ್ಯ, ಬೆಳಿಗ್ಗೆ ಪಟ್ಟಣಕ್ಕೆ ಯೇಸು ಸ್ವಾಮಿ ಮತ್ತು ಶಿಷ್ಯರು ಹಿಂದಿರುಗಿ ಬರುತ್ತಿದ್ದಾಗ ಯೇಸುವಿಗೆ ಹಸಿವೆ ಆಯಿತು. ಆಮೇಲೆ ಮುಂದೆ ಏನಾಗ್ತೈತೆ ನೋಡೋಣ. 21ನೇ ಅಧ್ಯಾಯ 19ನೇ ವಚನ, ಮತ್ತಾಯನ ಸುವಾರ್ತೆ. ಯೇಸು ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಬಂದಾಗ ಎಳೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಆದ ಕಾರಣ ಯೇಸು ಸ್ವಾಮಿ ಆ ಮರ ಹತ್ರ ಮಾತಾಡ್ತಾರೆ. ಆ ಮರಕ್ಕೆ ಹೇಳ್ತಾರೆ, ಇನ್ನು ಮೇಲೆ ಎಂದೆಂದಿಗೂ ನಿನ್ನಲ್ಲಿ ಫಲವು ಬಾರದಿರಲಿ, ಬಿ ಫ್ರೂಟ್ಲೆಸ್ ಎಂಬುದಾಗಿ.
ತಕ್ಷಣವೇ ಅಂಜೂರದ ಮರವು ಒಣಗಿ ಹೋಯಿತು. ಅದನ್ನು ಶಿಷ್ಯರು ನೋಡಿ ಶಾಕ್ ಆಗಿರಬೇಕು. ಈಗ ಅರಸನು ಒಂದು ಪಾಠ ಕಲಿಸ ಬಯಸ್ತಾನೆ. ಅರಸನ ಪಾಠ, ಏನೋ ಒಂದು ಪಾಠ ಶಿಷ್ಯರಿಗೆ ಕಲಿಸ್ಬೇಕು ಎಂಬುದಕ್ಕೆ ಸುಮ್ಮನೆ ಸ್ವಾಮಿ ಹಾಗೆಲ್ಲ ಮಾಡಲ್ಲ. ನಮಗೆ ಅರ್ಥ ಆಗುವಂಥದ್ದು ಸ್ವಲ್ಪವೇ ಇರ್ಬೋದು, ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಅರಸನು ಆ ರೀತಿಯಾಗಿ ಮಾಡಿದ್ದನ್ನು ನಾವು ನೋಡ್ತೇವೆ. ಯಾಕೆ ಈ ರೀತಿಯಾಗಿ ಆಯಿತು ಅಂತ ಹೇಳ್ಬಿಟ್ಟು ಶಿಷ್ಯರು ನೋಡಿಬಿಟ್ಟು, ಇಷ್ಟು ಬೇಗನೆ ಅಂಜೂರದ ಮರ ಒಣಗಿ ಹೋಯ್ತಲ್ಲ ಅಂತ ಹೇಳಿದಾಗ ಯೇಸು ಉತ್ತರವಾಗಿ 21ನೇ ವಚನ, ಮತ್ತಾಯ 21 ಮತ್ತು 21, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಥವಾ ಒಂದು ಸಾರಿ ನಿಜವಾಗಿ ಹೇಳುತ್ತೇನೆ, ಸಂದೇಹ ಪಡದೆ ನಂಬಿದರೆ ನಾನು ಈ ಅಂಜೂರದ ಮರಕ್ಕೆ ಮಾಡಿದಂತೆ ನೀವು ಮಾಡುವಿರಿ. ವಾವ್! ಏನೋ ಒಂದು ಪಾಠ ಕಲಿಸ್ಬೇಕು, ವಿಶ್ವಾಸದ ಪಾಠ. ಅದಕ್ಕೆ ಸ್ವಾಮಿ ಆ ರೀತಿಯಾಗಿ ಮಾಡಿದರು. ಕಿಂಗ್ಸ್ ಟ್ರೈನಿಂಗ್, ಅರಸನ ತರಬೇತು. ಆ ರೀತಿಯಾಗಿ ಹೇಳಿದ ಮೇಲೆ, ನೀವು ಇದಲ್ಲದೆ ಗುಡ್ಡಕ್ಕೆ ನೀನು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರು, ಅದು ಹಾಗೆಯೇ ಆಗುವುದು. 21 ಮತ್ತಾಯನು ಬರೆದ ಸುವಾರ್ತೆ. ಮತ್ತಾಯ 21:21 ವಿಶ್ವಾಸದ ಅರಿಕೆಯನ್ನು ನಮ್ಮ ಕರ್ತನು ಹೇಳಿಕೊಡ್ತಿದ್ದಾನೆ. ಪರ್ವತ ಸಮಸ್ಯೆಗಳು, ಹಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಶೋಧನೆಯ ಸಮಸ್ಯೆ, ಹೋರಾಟದ ಸಮಸ್ಯೆ, ಚಿಂತೆಯ ಸಮಸ್ಯೆ, ಈ ಸಮಸ್ಯೆಗಳೆಲ್ಲ ಇದ್ದಾಗ ಏನು ಮಾಡಬೇಕಾ? ಸಮಸ್ಯೆ ಹತ್ರ ನೀವು ಮಾತಾಡಿಬಿಟ್ಟು, ನೀನು ಹೋಗಿ ಸಮುದ್ರದಲ್ಲಿ ಬೀಳು, ಇಲ್ಲಿಂದ ಹೋಗ್ಬಿಡು ಅಂತ ಹೇಳುವಾಗ ಆ ಸಮಸ್ಯೆ ಅರಿಕೆಯಿಂದ ಪರಿಹಾರವಾಗುತ್ತೆ. ಕೊನೆಯದಾಗಿ 22ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 22ನೇ ವಚನ. ನೆನಪಿಟ್ಕೊಳ್ಳಿಕ್ಕೆ ಈಸಿ. 21-22 ಮತ್ತಾಯ 21-22. ಯೇಸು ಸ್ವಾಮಿಗೆ ಇನ್ನೊಂದು ಮಾತು ಹೇಳ್ತಾರೆ, ನೀವು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅವುಗಳನ್ನೆಲ್ಲ ಪಡೆಯುವಿರಿ. ವಾವ್! ಎಂಥ ದೊಡ್ಡ ಮಾತು! ಇದನ್ನು ನಾನು ಈ ರೀತಿಯಾಗಿ ಹೇಳ್ತೀನಿ, ದಿ ಕಿಂಗ್ಸ್ ಚೆಕ್, ಅರಸನ ಚೆಕ್. ಅದು ಅಂದರೆ ಅದು ಸೈನ್ ಹಾಕಿಬಿಟ್ಟು ಎಷ್ಟು ಬೇಕಾದ್ರೆ ನೀವು ಭರ್ತಿ ಮಾಡಿಕೊಳ್ರಿ ಎಂಬುದಾಗಿ ಹೇಳಿದ ಹಾಗೆ. ಇಟ್ಸ್ ಎ ಬ್ಲ್ಯಾಂಕ್ ಚೆಕ್. ನಮಗೋಸ್ಕರವಾಗಿ ಅದನ್ನು ಪಡ್ಕೊಳ್ಬೇಕು, ಏನು ಬೇಕಾದರೂ ಕೇಳ್ಕೊಳ್ರಿ ಎಂಬುದಾಗಿ. ಹೌದು, ಈ ಬಗ್ಗೆ ಯೋಹಾನನ ಸುವಾರ್ತೆಯಲ್ಲಿ ಕೂಡ ನಮ್ಮ ಕರ್ತನಾದ ಯೇಸು ಒಂದು ಮಾತು ಹೇಳಿದ್ದಾರೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ, ನನ್ನ ಹೆಸರಿನಲ್ಲಿ ನೀವು ಏನು ಕೇಳಿಕೊಂಡ್ರು ನಾನು ಅದು ನಿಮಗೆ ತರುತ್ತೇನೆ ಎಂಬುದಾಗಿ. ಜಾನ್ಸ್ 14:14. ನನ್ನ ಹೆಸರು ಅಂತ ಹೇಳಿದ್ರೆ ಸೈನ್ ಹಾಕಿದ್ದಾರೆ. ಏನು ಬೇಕಾದ್ರೆ ಅಂದರೆ ಅದೊಂದು ಚೆಕ್ ಅದು. ಹಾಗಾದರೆ ಏನು ಬೇಕಾದರೂ ಕೇಳ್ಕೊಳ್ಬೋದು. ಹೌದು, ಅದೇ ಸಂದರ್ಭದಲ್ಲಿ ದೇವರ ಚಿತ್ತಾನುಸಾರವಾಗಿ ಬೇಡ್ಕೊಳ್ಬೇಕು. ಮೊದಲನೇ ಯೋಹಾನ 5:14. ನೀವು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅವುಗಳನ್ನೆಲ್ಲ ಪಡೆಯುವಿರಿ. ಹೌದು, ಇಂಥ ಮಾತನ್ನು ಕೇಳಿದ ಮೇಲೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮತ್ತು 21ನೇ ಅಧ್ಯಾಯದಲ್ಲಿ ಅರಸುತನದ ಅಥವಾ ಕ್ರಿಸ್ತನ ಅರಸುತನದ 14 ರಹಸ್ಯಗಳನ್ನು ನಾವು ನೋಡಿದ್ದೀವಿ. ಮೊದಲನೇದು ಅರಸನ ಅವಶ್ಯಕತೆ, ಎರಡನೇದು ಅರಸನ ಅಧೀನತ್ವ, ಮೂರನೇದು ಅರಸನ ದಿಕ್ಕು ಅಥವಾ ಗುರಿ, ನಾಲ್ಕನೇದು ಅರಸನ ವಂಶಾವಳಿ, ಐದನೇದು ಅರಸನ ಅನುಮೋದನೆ. ಯಾಕಂದರೆ ಕರ್ತನ ಹೆಸರಿನಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅರಸನ ಮೂಲ ಎಲ್ಲಿ? ಮಹೋನ್ನತ ಮೂಲ. ಮತ್ತು ಅರಸನ ಶುದ್ಧೀಕರಣ ಆಲಯಕ್ಕೆ ಬಂದಾಗ ಅರಸನ ಮನೆ ಎಂಥ ಮನೆಯಾಗಿರಬೇಕು? ಅದು ಪ್ರಾರ್ಥನೆಯ ಮನೆಯಾಗಿರಬೇಕು. ಅರಸನ ಸೇವೆ ಏನದು? ಅಲ್ಲಿ ಬಂದಂಥ ಆಲಯಕ್ಕೆ ಬಂದಂಥವ್ರನ್ನು ಸ್ವಸ್ಥ ಮಾಡುವಂಥದ್ದು.
ಅರಸನ ಬೆಂಬಲ. ಅದನ್ನು ವಿರೋಧಿಸಿದರು ಶತ್ರುಗಳು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಓದಲಿಲ್ವಾ ಸ್ತೋತ್ರವನ್ನು ಸಿದ್ಧಿಗೆ ತರುವಂಥದ್ದು ಎಂಬುದಾಗಿ ಬಾಲಕರಿಗೆ ಬೆಂಬಲಿಸಿದರು. ಅರಸನ ಪಾಠ, ಆ ಒಂದು ಅಂಜೂರದ ಮರವನ್ನು ಶಪಿಸಿದ್ದು, ಅರಸನ ತರಬೇತು, ನೀವು ಹಾಗೆ ಮಾಡ್ತೀರಂತ ಅರಸನ ಅರಿಕೆ, ಸಮುದ್ರಕ್ಕೆ ಹೋಗಿ ಕಿತ್ಕೊಂಡು ಬೀಳು ಅಂತ ಹೇಳ್ಬಿಟ್ಟು ಗುಡ್ಡಕ್ಕೆ ಹೇಳಿದರೆ ಅದು ಆಗ್ತದೆ. ಅರಸನ ಚೆಕ್, ಅಪರಿಮಿತವಾದಂಥ ಕೊಡುಗೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1-22 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.